ಸೊ ಈ ರೀತಿಯಾದ ಒಂದು ಬ್ಯಾಗ್ ಅಲ್ಲಿ ಇಟ್ಕೊಂಡಿದೀನಿ. ತೋರ್ಸೋದಕ್ಕೆ ನಿಜವಾಗ್ಲೂ ನಗು ಬರ್ತಿದೆ. ಮದ್ವೆ ಫಿಕ್ಸ್ ಆದ್ಮೇಲೆ ನನ್ನ ಹಸ್ಬೆಂಡ್ ಕೊಡ್ಸಿದಂತಹ ಫಸ್ಟ್ ಬ್ಯಾಂಗಲ್ ಇದು ಗೌರಿ ಹಬ್ಬಕ್ಕೆ ಅಂತ. 3 ಜೊತೆ ಬ್ಯಾಂಗಲ್ಸ್ ನ ನಾನು ಒಂದ್ ರೋ ಅಲ್ಲಿ ಇಟ್ಟಿದ್ದೀನಿ. ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್ ತಗೊಂಡಿದ್ದು, ಏನೇನೋ ಫಂಕ್ಷನ್ ಗಳಿಗೆ, ಮದ್ವೆಗಳಿಗೆ ಎಷ್ಟು ಜೊತೆ ಬ್ಯಾಂಗಲ್ಸ್ ಇದೆ ಅಂತಾನು ನನಗೆ ಗೊತ್ತಿಲ್ಲ. ಬಿಫೋರ್ ಮ್ಯಾರೇಜ್ ಜಾಸ್ತಿ ಮೆಟಲ್ ಬಳೆಗಳನ್ನ ತಗೊಳ್ತಾ ಇದ್ದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದ್ರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ದೀರಾ ಅಂದ್ರೆ, ಅಥವಾ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾನ್ ಹಾಕುವಂತಹ ಯಾವುದೇ ವಿಡಿಯೋ ಕೂಡ ನಿಮ್ಗೆ ಮಿಸ್ ಆಗೋದಿಲ್ಲ. ಮುಂದೆ ಬರೋ ಯಾವುದೇ ವಿಡಿಯೋ ಕೂಡ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಚಾನಲ್ ನ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಬ್ಯಾಂಗಲ್ಸ್ ಆರ್ಗನೈಸರ್ ಬಾಕ್ಸ್ ನ ರಿವ್ಯೂ ಮಾಡಿದ್ದೆ. ಸೊ ತುಂಬಾ ಜನ ಅದನ್ನ ಇಷ್ಟಪಟ್ಟಿದ್ರಿ, ಆರ್ಡರ್ ಕೂಡ ಮಾಡ್ಕೊಂಡಿದ್ರಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ಅದೇ ಬ್ಯಾಂಗಲ್ಸ್ ಆರ್ಗನೈಸರ್ ಬಾಕ್ಸ್ಗೆ ನನ್ನ ಹತ್ರ ಇರುವಂತಹ ಬ್ಯಾಂಗಲ್ಸ್ ಅಂದ್ರೆ ಫಂಕ್ಷನ್ ವೇರ್ ಬ್ಯಾಂಗಲ್ಸ್, ಗಾಜಿನ ಬಳೆಗಳಾಗಿರ್ಬೋದು, ಮೆಟಲ್ ಬ್ಯಾಂಗಲ್ಸ್ ಆಗಿರ್ಬೋದು, ಅದನ್ನೆಲ್ಲ ಈ ಬ್ಯಾಂಗಲ್ ಆರ್ಗನೈಸರ್ ಬಾಕ್ಸ್ ಅಲ್ಲಿ ಇವತ್ತು ಆರ್ಗನೈಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಇದೇ ಆ ಬ್ಯಾಂಗಲ್ಸ್ ಆರ್ಗನೈಸರ್ ಬಾಕ್ಸ್. ನೀವಿನ್ನು ಇದನ್ನ ಪರ್ಚೇಸ್ ಮಾಡಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಬಹುದು. ಸೊ ಖಂಡಿತವಾಗ್ಲೂ ಎಲ್ಲಾ ಹೆಣ್ಮಕ್ಳ ಹತ್ರನೂ ಇರ್ಲೇಬೇಕಾದಂತಹ ಪ್ರಾಡಕ್ಟ್. ಸೊ ನೋಡ್ಬೋದು, ಒಂದ್ ಸೂಟ್ ಕೇಸ್ ತರ ಇದೆ ನೋಡೋದಕ್ಕೆ. ನನ್ಗೆ ಬ್ಲೂ ಕಲರ್ ತುಂಬಾ ಇಷ್ಟ, ಸೊ ಅದಕ್ಕೋಸ್ಕರ ನಾನು ಬ್ಲೂ ಕಲರ್ ನ ಆರ್ಡರ್ ಮಾಡಿದೀನಿ. ರೆಡ್ ಕಲರ್ ಕೂಡ ಇತ್ತು, ಬಟ್ ರೆಡ್ ಅಂದ್ರೆ ತುಂಬಾ ಕಣ್ಣಿಗೆ ಕುಕ್ಕೋ ತರ ಇರುತ್ತೆ ಅಂತ, ಬ್ಲೂ ಇರ್ಲಿ ಆಸ್ಥೆಟಿಕ್ ಆಗಿ ಕಾಣಿಸುತ್ತೆ ಅಂತ ಬ್ಲೂ ಆರ್ಡರ್ ಮಾಡಿದೀನಿ. ಸೊ ನೋಡ್ಬೋದು, ಈ ರೀತಿ ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದ ಬ್ಯಾಂಗಲ್ಸ್ ಆರ್ಗನೈಸರ್ಸ್ ಬಾಕ್ಸ್ ಒಳಗಡೆ ಇದೆ. ಸೊ ನೀವು 6 ರೋಸ್ ಇದೆ, ಇದ್ರಲ್ಲಿ ಎಷ್ಟು ಬ್ಯಾಂಗಲ್ಸ್ ನ ಆರ್ಗನೈಸ್ ಬೇಕಾದ್ರೂ ಮಾಡ್ಕೋಬಹುದು, ನೀಟ್ ಆಗಿ ಇರುತ್ತೆ. ಸೊ ಎಲ್ಲಾದ್ರೂ ಹೊರಗಡೆ ಫಂಕ್ಷನ್ ಗಳಿಗೆಲ್ಲ ಹೊರಟ್ವಿ ಅಂತಂದ್ರೆ ನೀಟ್ ಆಗಿ ಆರ್ಗನೈಸ್ಡ್ ಆಗಿ ನಮ್ಗೆ ಬ್ಯಾಂಗಲ್ಸ್ ಇಲ್ಲ ಅಂತಂದ್ರೆ ರೆಡಿ ಆಗೋದಕ್ಕೆ ತುಂಬಾ ಟೈಮ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ಬ್ಯಾಂಗಲ್ಸ್ ಆರ್ಗನೈಸರ್ ಬಾಕ್ಸ್ ಈ ರೀತಿಯಾಗಿ ಒಂದ್ಸಲ ನಾವು ಜೋಡ್ಸಿಟ್ಕೊಂಡ್ರೆ ಈ ಬಾಕ್ಸ್ ಒಳಗಡೆ ಫಂಕ್ಷನ್ಗೆ ಏನಾದ್ರು ಹೊರಟಾಗ ನಮ್ಗೆ ಅರ್ಜೆಂಟ್ ಆಗಿ ಬ್ಯಾಂಗಲ್ಸ್ ಎಲ್ಲ ಸಿಗುತ್ತೆ. ಇಲ್ಲ ಅಂತಂದ್ರೆ ಸೊ ಅದನ್ನ ಹುಡ್ಕೊಂಡ್ ಕೂತು ಮ್ಯಾಚ್ ಮಾಡ್ಕೊಳ್ಳೋದು ಎಲ್ಲ ತುಂಬಾ ಕಷ್ಟ ಆಗುತ್ತೆ. ಸೊ ನನ್ನ ಹತ್ರ ಇರೋ ಬ್ಯಾಂಗಲ್ಸ್ ನ ಈ ಬಾಕ್ಸ್ ಒಳಗಡೆ ಆರ್ಗನೈಸ್ ಮಾಡೋಣ ಈ ವಿಡಿಯೋದಲ್ಲಿ ಅನ್ಕೊಂಡಿದೀನಿ. ಸೊ ನೋಡೋಣ ಯಾವ ರೀತಿಯಾಗಿ ಆಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಈ ರೀತಿಯಾದ ಬಾಕ್ಸ್ ನನ್ಗೆ ಇಷ್ಟು ವರ್ಷ ಸಿಕ್ಕಿಲ್ವಲ್ಲ ಅಂತ ತುಂಬಾ ಬೇಜಾರಾಯ್ತು ಈ ಬಾಕ್ಸ್ ನ ನೋಡಾದ್ಮೇಲೆ. ಬಿಕಾಸ್ ಅಷ್ಟು ಕ್ಯೂಟ್ ಆಗಿದೆ ಅಂಡ್ ತುಂಬಾ ನೀಟ್ ಆಗಿ ಜೋಡಿಸ್ಕೋಬಹುದು. ನಾನು ನನ್ನ ಹತ್ರ ಇರೋ ಬ್ಯಾಂಗಲ್ಸ್ ನೆಲ್ಲ ತುಂಬಾ ಇಷ್ಟ ನನ್ಗೆ. ಬ್ಯಾಂಗಲ್ಸ್ ಅಂದ್ರೆ ಎಲ್ಲ ಬ್ಯಾಂಗಲ್ಸ್ ತಗೊಳ್ಳೋದು ಒಂದ್ ಸ್ಯಾರಿ, ಹೊಸ ಸ್ಯಾರಿ ಅಥವಾ ಡ್ರೆಸ್ ಏನಾದ್ರು ಪರ್ಚೇಸ್ ಮಾಡಿದ ತಕ್ಷಣ ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಅಂತೂ ತಗೊಳ್ತೀವಿ ಎಲ್ರು. ಬಟ್ ಅದನ್ನ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋದು ತುಂಬಾ ಕಷ್ಟ. ನಾನು ಅದೇ ರೀತಿ ಹೊಸ ಸ್ಯಾರಿಗಳನ್ನ ತಗೊಂಡಾಗ ಬ್ಯಾಂಗಲ್ಸ್ ನ ಫಸ್ಟ್ ತಗೋಬಿಡ್ತೀನಿ, ತಗೊಂಡು ಎಲ್ಲಾ ಇದ್ರೊಳಗೆ ಇಟ್ಟಿದೀನಿ. ಯಾವ್ಯಾವ ರೀತಿ ಬ್ಯಾಂಗಲ್ಸ್ ಇದೆ ಅಂತ ಅರ್ಜೆಂಟಿಗೆ ನೋಡ್ಬೇಕು ಅಂದ್ರೂ ಇದ್ರಲ್ಲಿ ಕಾಣೋದಿಲ್ಲ. ನಾನೇ ಫಂಕ್ಷನ್ ಗಳಿಗೆ ರೆಡಿ ಆಗ್ಬೇಕು ಅಂದ್ರೂ ಕೂಡ ಒಂದೊಂದ್ ಕವರು ಕೂಡ ಬಿಚ್ಚಿ ಓಪನ್ ಮಾಡಿ ಸೊ ಬ್ಯಾಂಗಲ್ಸ್ ನ ಆರ್ಗನೈಸ್ ಆಗಿ ಜೋಡಿಸ್ಕೊಂಡು ನಂತರ ಹಾಕೊಂಡು ಹೊರಡ್ಬೇಕಾಗುತ್ತೆ. ತುಂಬಾ ಟೈಮ್ ಕನ್ಸ್ಯೂಮ್ ಆಗ್ತಿರುತ್ತೆ ಇದರಿಂದ. ಸೊ ನೋಡಿ, ಇದೇ ಈ ರೀತಿಯಾಗಿ ಇಟ್ಕೊಂಡಿದೀನಿ. ತೋರ್ಸೋದಕ್ಕೆ ನಗು ಬರ್ತಿದೆ ರಿಯಲಿ. ಸೊ ಈ ರೀತಿಯಾದ ಕವರ್ಸ್ ಅಲ್ಲಿ ಇಟ್ಕೊಂಡಿದೀನಿ. ಸೊ ನೋಡ್ಬೋದು, ನೀವು ಏನಾದ್ರೂ ಇದೇ ರೀತಿ ಇಟ್ಕೊಂಡಿದ್ರೆ ಈಗ್ಲೇ ಈ ಬಾಕ್ಸ್ ನ ಆರ್ಡರ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ. ತುಂಬಾ ದಿನ ಆಯ್ತು ಈ ಬ್ಯಾಂಗಲ್ಸ್ ಆರ್ಗನೈಸರ್ ಬಾಕ್ಸ್ ನ ನಾನು ಆರ್ಡರ್ ಮಾಡಿ, ಬಟ್ ನನಗೆ ಜೋಡಿಸ್ಕೊಳ್ಳೋದಕ್ಕೆ ಟೈಮ್ ಆಗಿರ್ಲಿಲ್ಲ. ಬಿಕಾಸ್ ಬ್ಯಾಂಗಲ್ಸ್ ಎಲ್ಲ ಊರಲ್ಲಿತ್ತು, ಈ ಬಾಕ್ಸ್ ನಾನು ಇಲ್ಲಿ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಜೋಡಿಸ್ಕೊಳ್ಳೋದಕ್ಕೆ ಆಗಿರ್ಲಿಲ್ಲ. ತುಂಬಾ ಟೈಮಿಂದ ತಗೊಂಡಿರೋ ಬ್ಯಾಂಗಲ್ಸ್ ಎಲ್ಲ ಈ ತರ ಒಂದೊಂದ್ ಬ್ಯಾಂಗಲ್ಸ್ ನ ಒಂದೊಂದ್ ಕವರ್ ಅಲ್ಲಿ ಹಾಕ್ಬಿಟ್ಟು ಎಲ್ಲ ಬ್ಯಾಂಗಲ್ಸ್ ಸೊ ಇವತ್ತು ಈ ಬ್ಯಾಂಗಲ್ಸ್ ನೆಲ್ಲ ಜೋಡಿಸ್ಕೊಳ್ಳೇಬೇಕು ಆರ್ಗನೈಸ್ಡ್ ಆಗಿ. ಸೊ ನಿಮ್ಗೆಲ್ಲ ತೋರ್ಸ್ಬೇಕು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಇವತ್ತು. ಸೊ ಡ್ಯೂಟಿ ಮುಗಿಸ್ಕೊಂಡ್ ಬಂದು ಮನೆ ಎಲ್ಲ ಕ್ಲೀನ್ ಮಾಡಿ ಕೂತಿದೀನಿ. ನೋಡೋಣ ಯಾವ ರೀತಿಯಾಗಿ ಬಾಕ್ಸ್ ಅಲ್ಲಿ ನಾನು ಆರ್ಗನೈಸ್ಡ್ ಆಗಿ ಜೋಡಿಸ್ತೀನಿ ಅಂತ. ಸೊ ಫಸ್ಟ್ ನನ್ಗೆ ಈ ಗ್ರೀನ್ ಬ್ಯಾಂಗಲ್ ಸಿಕ್ಕಿದೆ. ಸೊ ನನ್ನ ಕಸಿನ್ ಮ್ಯಾರೇಜ್ಗೆ ಅಂತ ತಗೊಂಡಿದ್ದು ನಾನು. ಯಾವಾಗ ಒಂದು 2023 ಆ ಟೈಮಲ್ಲಿ ತಗೊಂಡಿದ್ದು. ಸೊ ಈ ರೀತಿಯಾಗಿದೆ ಬ್ಯಾಂಗಲ್ಸ್, ಗ್ರೀನ್ ಬ್ಯಾಂಗಲ್ಸ್. ನನ್ನ ಹತ್ರ ಗ್ರೀನ್ ಬ್ಯಾಂಗಲ್ಸ್ ಆಕ್ಚುಲಿ ತುಂಬಾ ಇದೆ, ಯಾಕಂದ್ರೆ ನನಗೆ ಗ್ರೀನ್ ಸ್ಯಾರಿ ತುಂಬಾ ಇಷ್ಟ, ರೇಷ್ಮೆ ಸೀರೆಗಳು. ಸೊ ಗ್ರೀನ್ ಸ್ಯಾರಿ ಯಾವಾಗ್ಲೂ ತಗೊಳ್ತಾ ಇರ್ತೀನಿ. ಸೊ ಹಾಗಾಗಿ ಗ್ರೀನ್ ಬ್ಯಾಂಗಲ್ಸ್ ಬೇರೆ ಬೇರೆ ಪ್ಯಾಟರ್ನ್ ಎಲ್ಲ ಇದೆ. ಸೊ ಫಸ್ಟ್ ಈ ಗ್ರೀನ್ ಬ್ಯಾಂಗಲ್ಸ್ ನ ನಾನು ಈ ಆರ್ಗನೈಸರ್ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಗಾಜಿನ ಬಳೆ. ಸೊ ಗಾಜಿನ ಬಳೆ ಅಂದ್ರೂ ಕೂಡ ನನಗೆ ತುಂಬಾ ಇಷ್ಟ. ಈಗ ಗಾಜಿನ ಬಳೆಗಳು ಜಾಸ್ತಿ ಪ್ರಿಫರ್ ಮಾಡ್ತೀನಿ.
ಸೊ ಈ ಗಾಜಿನ ಬಳೆ ಪರ್ಪಲ್ ಕಲರ್, ಲಾಸ್ಟ್ ಇಯರ್ ಹಸ್ಬೆಂಡ್ ಕಸಿನ್ ಮದ್ವೆಗೆ ಅಂತ ತಗೊಂಡಿದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಬಿಫೋರ್ ಮ್ಯಾರೇಜ್ ಡ್ರೆಸ್ಗಳು ಜಾಸ್ತಿ ಹಾಕ್ತಾ ಇದ್ನಲ್ಲ, ಸೊ ಅದಕ್ಕೆಲ್ಲ ಮ್ಯಾಚಿಂಗ್ ಬ್ಯಾಂಗಲ್ಸ್, ಮೆಟಲ್ ಬ್ಯಾಂಗಲ್ಸ್ ತಗೊಳ್ತಾ ಇದ್ದೆ. ಸೊ ಇದು ನಾನು ಇಂಜಿನಿಯರಿಂಗ್ ಟೈಮ್, ಆಲ್ಮೋಸ್ಟ್ ಮೋರ್ ದ್ಯಾನ್ 10 years ಓಲ್ಡ್ ಬ್ಯಾಂಗಲ್ಸ್ ಇದು. ಸೊ ಇಂಜಿನಿಯರಿಂಗ್ ಟೈಮಲ್ಲಿ ತಗೊಂಡಿದ್ದು. ಈ ರೀತಿಯಾಗಿ ಇದೆ. ಸೊ ಪಿಂಕ್ ಕಲರ್ ಡ್ರೆಸ್ ಇತ್ತು ಅವಾಗೊಂದು ಸ್ಟಿಚ್ ಮಾಡಿಸಿದಂಥದ್ದು, ಅದಕ್ಕೋಸ್ಕರ ಪಿಂಕ್ ಕಲರ್ ಬ್ಯಾಂಗಲ್ಸ್ ತಗೊಂಡಿದ್ದೆ. ಓಲ್ಡ್ ಬಳೆ ಇದು, ಸ್ವಲ್ಪ ಕಲರ್ ಶೇಡ್ ಆಗಿದೆ. ಮೆಮೊರಿಗೋಸ್ಕರ ಇಟ್ಕೊಂಡಿರ್ತೀನಿ. ಡಬ್ಬಗಳಲ್ಲಿ ಹಾಕಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ಅದ್ರಲ್ಲಿ ಎಲ್ಲಾ ಮಿಕ್ಸ್ ಆಗ್ಬಿಡುತ್ತೆ. ಒಂದೊಂದ್ ಜೊತೆ ಬ್ಯಾಂಗಲ್ಸ್ ಸೆಪರೇಟ್ ಮಾಡ್ಕೊಳ್ಳೋಷ್ರಲ್ಲೇ ತುಂಬಾ ಟೈಮ್ ಆಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಹಂಗೆ ಇಟ್ಟಿದ್ದೆ. ಒಂದೊಂದ್ ಕವರ್ ಅಲ್ಲಿ ಒಂದೊಂದ್ ಬ್ಯಾಂಗಲ್ಸ್, ಒಂದೊಂದ್ ರೀತಿ ಬ್ಯಾಂಗಲ್ಸ್ ನ ಹಾಕಿಟ್ಬಿಟ್ಟಿದ್ದೆ. ಸೊ ನೆಕ್ಸ್ಟ್ ಬ್ಯಾಂಗಲ್ಸ್, ಸೊ ದಿಸ್ ಈಸ್ ಮೈ ಎಂಗೇಜ್ಮೆಂಟ್ ಬ್ಯಾಂಗಲ್, ಯೆಲ್ಲೋ ಕಲರ್. ಸೊ ಯೆಲ್ಲೋ ಕಲರ್ ಸ್ಯಾರಿ ಹಾಕಿದೆ ಎಂಗೇಜ್ಮೆಂಟ್ ಗೆ, ಅದಕ್ಕೋಸ್ಕರ ಮ್ಯಾಚಿಂಗ್ ಬ್ಯಾಂಗಲ್ಸ್ ತಗೊಂಡಿದ್ದೆ. ಸೊ ಇದು ಕೂಡ ನನಗೆ ತುಂಬಾ ಇಷ್ಟ. ಯೆಲ್ಲೋ ಕಲರ್ ಸ್ಯಾರೀಸ್ ಎಲ್ಲ ಹಾಕಿದಾಗ ಈ ಬ್ಯಾಂಗಲ್ಸ್ ಹಾಕ್ತೀನಿ. ನೆಕ್ಸ್ಟ್ ಬಂದು ಈ ಗಾಜಿನ ಬಳೆ. ಮದ್ವೆ ಆದ್ಮೇಲೆ ಊಟಕ್ಕೆಲ್ಲ ಕರೀತಾರಲ್ವಾ ರಿಲೇಟಿವ್ಸ್, ಆಗ ನಮ್ಮ ಆಂಟಿ ಕೊಟ್ಟಿದ್ದಂತ ಬ್ಯಾಂಗಲ್ಸ್ ಇದು. ತುಂಬಾ ಕ್ಯೂಟ್ ಆಗಿದೆ, ಥ್ರೆಡ್ ವರ್ಕ್ ಇದೆ ಮೇಲೆ. ಸೊ ಕಾಣಿಸ್ತಿರ್ಬಹುದು, ತುಂಬಾ ಕ್ಯೂಟ್ ಆಗಿದೆ. ನಂಗೆ ತುಂಬಾ ಇಷ್ಟ ಈ ಬ್ಯಾಂಗಲ್ಸ್, ಬಟ್ ನಾನು ಎಲ್ಲೂ ಹಾಕಿಲ್ಲ, ಯಾವ ಫಂಕ್ಷನ್ಗೂ ಹಾಕೋಕೆ ಆಗಿಲ್ಲ. ಎಲ್ಲಿದೆ ಅಂತ ಕರೆಕ್ಟ್ ಆಗಿ ಸಿಗ್ತಾ ಇರ್ಲಿಲ್ಲ. ಸೊ ಇನ್ ಮುಂದೆ ಇಲ್ಲಿ ಜೋಡಿಸ್ಕೊಂಡು ಆದ್ಮೇಲೆ ಬೇಕಾದ್ರೆ ಸಿಗುತ್ತಲ್ವಾ, ನೆಕ್ಸ್ಟ್ ವೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬ್ಯಾಂಗಲ್ ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರ್ ಬ್ಯಾಂಗಲ್. ಸೊ ಮದ್ವೆ ಎಂಗೇಜ್ಮೆಂಟ್ ಆದ್ಮೇಲೆ ಗೌರಿ ಹಬ್ಬ ಬಂದಿತ್ತು ಆಗ. ಸೊ ಸ್ಕೈ ಬ್ಲೂ ಕಲರ್ ಬ್ಯಾಂಗಲ್. ಆಗ್ಲೂ ಕೂಡ ನನಗೆ ಮೆಟಲ್ ಬಳೆ ಕ್ರೇಜ್ ಹೋಗಿರ್ಲಿಲ್ಲ. ಸೊ ಇದು ಕೂಡ ಮೆಟಲ್ ಅಲ್ಲೇ ತಗೊಂಡಿದೀನಿ. ಸೊ ನೆಕ್ಸ್ಟ್ ಬ್ಯಾಂಗಲ್ ನಾನು ಈ ರೋಲ್ ಪ್ಲೇಸ್ ಮಾಡ್ತಾ ಇರೋದು ಈ ಸ್ಕೈ ಬ್ಲೂ ಕಲರ್ ಮೆಟಲ್ ಬ್ಯಾಂಗಲ್. ಈ ಬ್ಯಾಂಗಲ್ ತುಂಬಾ ಹಳೆ ಬ್ಯಾಂಗಲ್ ಇದು. ನಂದು ಮೋಸ್ಟ್ಲಿ PUC ಆರ್ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಟೈಮ್, ಆ ಟೈಮಲ್ಲಿ ತಗೊಂಡಿದ್ದೀನಿ. ಮೋಸ್ಟ್ಲಿ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಲ್ಲಿ ಇದ್ದೆ ನಾನು ಅವಾಗ. ಸೊ 2014-15 ಆ ಟೈಮಲ್ಲಿ. ಸೊ ಪರ್ಪಲ್ ಕಲರ್ ಬ್ಯಾಂಗಲ್, ಮೆಟಲ್ ಬ್ಯಾಂಗಲ್. ಇದು ಕೂಡ ಮೆಟಲ್ ಬ್ಯಾಂಗಲ್. ನನ್ಗೆ ತುಂಬಾ ಇಷ್ಟಪಟ್ಟು ತಗೊಂಡಿದ್ದೆ. ನನ್ನ ಫ್ರೆಂಡ್ ಹತ್ರ ಈ ಟೈಪ್ ಬ್ಯಾಂಗಲ್ ಇತ್ತು ಅಂತ ನೋಡ್ಬಿಟ್ಟು ತಗೊಂಡಿದ್ದೆ. ನಿಮಗೆ ಗೊತ್ತಾಗುತ್ತೆ ನನ್ಗೆ ಎಷ್ಟು ಮೆಟಲ್ ಬಳೆ ಕ್ರೇಜ್ ಇತ್ತು ಅಂತ. ಇವಾಗ ಸ್ವಲ್ಪ ಕಮ್ಮಿ ಮಾಡಿದೀನಿ ಮೆಟಲ್ ಬಳೆಗಳನ್ನ ತಗೊಳ್ಳೋದನ್ನ. ಸೊ ಮದ್ವೆಗಿಂತ ಮುಂಚೆ ತುಂಬಾ ಮೆಟಲ್ ಬಳೆಗಳನ್ನ ತಗೊಳ್ತಾ ಇದ್ದೆ. ಯಾವ ಡ್ರೆಸ್ ತಗೊಂಡ್ರು ಕೂಡ ಅದಕ್ಕೆ ಮ್ಯಾಚಿಂಗ್ ಮೆಟಲ್ ಬಳೆ ತಗೊಳ್ಳಿ. ಸೊ ಈಗೆಲ್ಲ ಹಾಕದ್ ತುಂಬಾ ಕಮ್ಮಿ ಮಾಡಿದೀನಿ. ಈಗಂತೂ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇರೋದ್ರಿಂದ ನನ್ಗೆ ಈ ತರ ಬಳೆಗಳೆಲ್ಲ ಹಾಕೊಂಡು ಟ್ರೆಡಿಷನಲ್ ಆಗಿ ರೆಡಿ ಆಗಿ ಹೋಗೋದು ಅಷ್ಟು ಇಷ್ಟ ಆಗಲ್ಲ. ತುಂಬಾ ಸಿಂಪಲ್ ಆಗಿರೋದಕ್ಕೆ ಜಾಸ್ತಿ ಇಷ್ಟಪಡ್ತೀನಿ. ಏನೇ ಫಂಕ್ಷನ್ ಇದ್ರು ಕೂಡ ಸಿಂಪಲ್ ಆಗಿ ಯಾವ್ದಾದ್ರು ಒಂದ್ ಸಿಂಗಲ್ ಗೋಲ್ಡ್ ಬ್ಯಾಂಗಲ್ ಏನಾದ್ರು ಹಾಕೊಂಡು ಹೋಗ್ತೀನಿ ಅಷ್ಟೇನೆ. ತುಂಬಾ ಇಷ್ಟಪಟ್ಟು ತಗೊಂಡಿದ್ದಂತ ಬ್ಯಾಂಗಲ್ ಇದು. ವೈಟ್ ಮೆಟಲ್ ಬ್ಯಾಂಗಲ್. ಫಂಕ್ಷನ್ಗೆ ಅಥವಾ ಮ್ಯಾರೇಜ್, ಕಸಿನ್ ಮ್ಯಾರೇಜ್ಗೆ ಯಾವ್ದಕ್ಕೋ ಮ್ಯಾಚಿಂಗ್ ಬ್ಯಾಂಗಲ್ ಆಗಿ ತಗೊಂಡಿದ್ದೆ ನಾನು ಇದನ್ನ. ಮೆರೂನ್ ಕಲರ್ ಡ್ರೆಸ್ ಗಳಿಗೆ ಮ್ಯಾಚ್ ಆಗುತ್ತೆ ಅಂತ. ಈ ಬ್ಯಾಂಗಲ್ ನನ್ನ ತಮ್ಮ ನನಗೆ ಗೋವಾ ಟ್ರಿಪ್ ಯಾವಾಗ್ಲೂ ಹೋದಾಗ ತಂದ್ಕೊಟ್ಟಿದ್ದು. ಸೊ ನೋಡ್ಬೋದು, ಕವರ್ ಕೂಡ ಓಪನ್ ಮಾಡಿಲ್ಲ, ಒಂದ್ ದಿನಕ್ಕೂ ವೇರ್ ಮಾಡಿಲ್ಲ ಇದನ್ನ. ತುಂಬಾ ಚೆನ್ನಾಗಿದೆ. ತುಂಬಾ ಸಿಲ್ವರ್ ಕಲರ್ ಅಲ್ಲಿ ಇದೆ. ಸಿಲ್ವರ್ ಜರಿ ಸ್ಯಾರೀಸ್ ಏನಾದ್ರು ಹಾಕಿದಾಗ ಇಲ್ಲ ಸಿಲ್ವರ್ ಕಲರ್ ಡ್ರೆಸ್ಗಳು, ಆ ರೀತಿ ಕೂಡ ಮೆಟಲ್ ಬ್ಯಾಂಗಲ್ಸ್ ಏನೆ. ಸೊ ಇದು ಕೂಡ ಒಂದು ಸ್ಯಾರಿ, ನನ್ನ ಎಂಗೇಜ್ಮೆಂಟ್ ಸ್ಯಾರಿಗೋಸ್ಕರನೇ ತಗೊಂಡಿದ್ದು. ಮ್ಯಾಚ್ ಪಿಂಕ್ ತುಂಬಾ ಇಷ್ಟ. ಪಿಂಕ್ ಮೆಟಲ್ ಬ್ಯಾಂಗಲ್ಸ್ ಅಂದ್ರೆ ಇನ್ನೂ ಕೂಡ ಇಷ್ಟ. ಸೊ ಇದು ಇನ್ನೊಂದು ಮೆಟಲ್ ಬ್ಯಾಂಗಲ್. ಸೊ ಇನ್ನೂ ತುಂಬ ಬ್ಯಾಂಗಲ್ಸ್ ಇದೆ, ಅದನ್ನೆಲ್ಲ ಇಲ್ಲಿ ಇನ್ಕ್ಲೂಡ್ ಮಾಡೋದಕ್ಕಾಗಿಲ್ಲ. ನಿಮಗೂ ಕೂಡ ಈ ಬ್ಯಾಂಗಲ್ಸ್ ಆರ್ಗನೈಸರ್ ಬಾಕ್ಸ್ ಇಷ್ಟ ಆಯಿತು, ನನ್ನ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಥ್ಯಾಂಕ್ ಯು ಆಲ್.